ಟನ್ ಟಡನ್ 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 FE2 ಅಲ್ಲಿ ನಿಮ್ಗೆಲ್ಲಾ ಫಾರ್ಮುಲಾಸ್ ಬರ್ಲೇಬೇಕು. ಯಾಕಂದ್ರೆ ಡೈರೆಕ್ಟ್ ಕ್ವೆಶನ್ಸ್ ಕೇಳ್ತಾರೆ ಫಾರ್ಮುಲಾ ಮೇಲೆ, ಅಂದ್ರೆ 1 ಮಾರ್ಕ್ ಕ್ವೆಶನ್ ಗ್ಯಾರಂಟೀಡ್. ಆಬ್ವಿಯಸ್ಲಿ ನಿಮ್ಗೆ ಇರೋ ಚಾಪ್ಟರ್ ಯಾವ್ದಪ್ಪ? ಕ್ವಾಡ್ರಾಟಿಕ್ ಇಕ್ವೇಶನ್ ಇದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್, ಕೋಆರ್ಡಿನೇಟ್ ಜಾಮೆಟ್ರಿ ಇಂದ ಎಲ್ಲಾ ಫಾರ್ಮುಲಾಸ್ ನಿಮಗೆ ಬರ್ಬೇಕು. ಟ್ರಯಾಂಗಲ್ಸ್ ಅಲ್ಲಂತೂ ಏನು ಫಾರ್ಮುಲಾಸ್ ಇಲ್ಲ, ಸೊ ನೋ ಪ್ರಾಬ್ಲಮ್. ಸೊ ಈ ಎಲ್ಲಾ ಫಾರ್ಮುಲಾಸ್ ನೀವು ಕಲಿಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡ್ಕೊಂಡ್ಬಿಡಿ, ಯಾಕಂದ್ರೆ ಐ ವಿಲ್ ಮೇಕ್ ಇಟ್ ವೆರಿ ಸಿಂಪಲ್ ಫಾರ್ ಯು, ರೈಟ್? ಸೊ ಲೆಟ್ ಅಸ್ ಗೋ ಒನ್ ಬೈ ಒನ್ ಫ್ರಮ್ ಈಚ್ ಚಾಪ್ಟರ್. ಫಸ್ಟ್ ಬಂದು ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಇದೆಯಪ್ಪ. ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಏನ್ ಫಾರ್ಮುಲಾ ಇರೋದು? ಒಂದೇ ಒಂದು, ದಟ್ ಈಸ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಏನಪ್ಪ ಕ್ವಾಡ್ರಾಟಿಕ್ ಫಾರ್ಮುಲಾ ಇದು? x equal to minus b plus or minus square root b square minus 4ac whole divided by 2a ಅಂತ. ಓಕೆ, ಸೊ ಈ ಫಾರ್ಮುಲಾ ಒಂದೇ ಒಂದಿರೋದು ಟು ಫೈಂಡ್ ದ ರೂಟ್ಸ್, ಅಂದ್ರೆ ಎಕ್ಸ್ ವ್ಯಾಲ್ಯೂ ಮತ್ತೆ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋದು. ಒಂದೇನ್ ಬರುತ್ತೆ? ಮೈನಸ್ ಬಿ ಪ್ಲಸ್ ಸ್ಕ್ವೇರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಒಂದು. ಇನ್ನೊಂದೇನ್ ಬರುತ್ತೆ? ಅದೇ ಮೈನಸ್ ಬದಲು ಪ್ಲಸ್ ಬದಲು ಮೈನಸ್ ಬರೀತೀರ ಅಷ್ಟೇ ಇಲ್ಲಿ. ದಟ್ ಈಸ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತ. ಇದು ಒಂದೇ ಫಾರ್ಮುಲಾ ಇರೋದಾ? ಅಂಡ್ ಇನ್ನೊಂದ್ ಏನ್ ಮಾಡಿದ್ದಾರೆ ಅಂದ್ರೆ, ಈ ಫಾರ್ಮುಲಾದ ಒಂದೇ ಒಂದು ಸ್ಮಾಲ್ ಪಾರ್ಟ್ ವಿಚ್ ಇಸ್ ಬಿ ಸ್ಕ್ವೇರ್ ಮೈನಸ್ 4ac, ಅದನ್ನ ಏನಂತ ಬರೀತಾರೆ? ಡೆಲ್ಟಾ, ಡಿಸ್ಕ್ರಿಮಿನೆಂಟ್, ಶೋಧಕ ಅಂತ ಬರೀತಾರೆ. ಈ ಶೋಧಕ ಏನ್ ಹೇಳುತ್ತೆ? ಡೆಲ್ಟಾ 0 ಇದ್ರೆ ಏನ್ ಹೇಳುತ್ತೆ? ಡೆಲ್ಟಾ ಗ್ರೇಟರ್ ದೆನ್ 0 ಇದ್ರೆ ಏನ್ ಹೇಳುತ್ತೆ? ಡೆಲ್ಟಾ 0 ಗಿಂತ ಕಮ್ಮಿ ಇದ್ರೆ ಏನ್ ಹೇಳುತ್ತೆ? ಐ ವಾಂಟ್ ಯುವರ್ ಆನ್ಸರ್ಸ್ ಇನ್ ದ ಕಾಮೆಂಟ್. ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಚಾಪ್ಟರ್ದು ಫಾರ್ಮುಲಾ ಆಯ್ತು. ಇಷ್ಟು ಇರೋದು. ಇದು ಒಂದು ಫಾರ್ಮುಲಾ ನೆನ್ಪಿಟ್ಕೊಳಕ್ ಆಗಲ್ವಾ? ಆಬ್ವಿಯಸ್ಲಿ ಡೈರೆಕ್ಟ್ ಕೇಳ್ತಾರೆ, ಡೈರೆಕ್ಟ್ ಆಗಿ ಇದೇ ಫಾರ್ಮುಲಾನ ಕೇಳೋದು. ಓಕೆ, ನೆಕ್ಸ್ಟ್ ಪೋರ್ಷನ್ ಇಸ್ ಫ್ರಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದ ಯಾವ್ಯಾವ ಫಾರ್ಮುಲಾ ಇದೆ ಅಂತ ನೋಡ್ಕೊಂಡ್ಬಿಡುವ, ರೈಟ್? ದಟ್ ಈಸ್ ಎ ಎಂದು ಜನರಲ್ ಫಾರ್ಮುಲಾ. an is equal to a plus n minus 1 into d. ಸೊ ಇದು ನನ್ನ ಕ್ಲಾಸಲ್ಲಿ ಹೇಳ್ತಾ ಇದೆ. ಅನಿತಾ ಆಪಲ್ ತಿನ್ಲು, ನಾನಲ್ಲ ಡ್ಯಾಡ್ ಅಂತ ಹೇಳಿದ್ಲು. ಅನಿತಾ ಆಪಲ್ ತಿನ್ಲು, ನಾನಲ್ಲ ಡ್ಯಾಡ್ ಅಂತ ಹೇಳಿದ್ಲು. ಓಕೆ, ಮೈನಸ್ ಅಂದಾಗ ಅಲ್ಲ, ಆ ತರ. ಅಂಡ್ ಇನ್ನೊಂದು ಯಾವ್ದು ಬರುತ್ತೆ? Sn is equal to n by 2 bracket 2a plus n minus 1 into d. ಏನಿರ್ಬೋದು? ಗೆಸ್ ಮಾಡ್ತೀರಾ ಯಾರಾದ್ರೂ? ವೆರಿ ಸಿಂಪಲ್. ಸನ್ನಿ ಹಾಫ್ ನಾಚೋಸ್ ತಿಂದ, 2 ಆಪಲ್ಸ್ ತಿಂದ, ನಾನಲ್ಲ ಡ್ಯಾಡ್ ಅಂದ. ಸನ್ನಿ ಹಾಫ್ ನಾಚೋಸ್ ತಿಂದ, 2 ಆಪಲ್ಸ್ ತಿಂದ, ನಾನಲ್ಲ ಡ್ಯಾಡ್ ಅಂದ. ರೈಟ್? ಸಿಂಪಲ್. ಅದೇ ತರ ಇದು ಡೈರೆಕ್ಟ್ ಫಾರ್ಮುಲಾಸ್ ನಿಮಗೆ ಕ್ಲಾಸ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಪಕ್ಕ. ಇನ್ನೊಂದು ಫಾರ್ಮುಲಾ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋದು ಅಂತಂದ್ರೆ, ಇದು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ದಟ್ ಈಸ್ Sn minus 1 is equal to an ಅಂತ ಈ ಫಾರ್ಮುಲಾ ಕೂಡ ಕೇಳಿದ್ದಾರೆ. ದರ್ ಇಸ್ ಅನದರ್ Sn ಏನಿದೆಯಲ್ಲ, Sn ಅನ್ನ ಇನ್ನೊಂದ್ ತರ ಹೆಂಗ್ ಬರಿಬಹುದು? n by 2 ಬ್ರಾಕೆಟ್ a ಪ್ಲಸ್ l ಅಂತ ಕೂಡ ಬರಿಬಹುದು. ಸನ್ನಿ ಹಾಫ್ ನಾಚೋಸ್ ತಿಂದ, ಆಪಲ್ಸ್ ತಿಂದ, ಆಲ್ಸೋ ಲಡ್ಡು ತಿಂದ. ಓಕೆನಾ? ಸೊ ನಿಮ್ ಇಷ್ಟ, ನೀವು ಟ್ರಿಕ್ಸ್ ಹೆಂಗಾದ್ರೂ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಒನ್ ಸಿಂಪಲ್ ಎನಿಥಿಂಗ್ ದಟ್ ಯು ಕ್ಯಾನ್ ರಿಮೆಂಬರ್ ಅಷ್ಟೇ. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾರ್ಟ್ಸ್. ಅಂಡ್ ಇದನ್ ಬಿಟ್ಟು ಕೂಡ ತುಂಬಾ ಬೇಸಿಕ್ ಇರೋದು ಅಂತಂದ್ರೆ, ಇದನ್ ಬಿಟ್ಟು ತುಂಬಾ ಬೇಸಿಕ್ ಇರೋದಂದ್ರೆ ಡಿ ಇಸ್ ಈಕ್ವಲ್ ಟು a2 ಮೈನಸ್ a1. ಇದಂತೂ ನಿಮಗೆ ಗೊತ್ತಿದೆ, ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ ಗೊತ್ತಿದೆ. ಇದು ಅಷ್ಟೇ ಅಲ್ಲ, ನಿಮ್ಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿ ನಿಮಗೆ ಕಾನ್ಸೆಪ್ಟ್ ಆಗಿ ಬರುವಂತದ್ದು ಏನಂದ್ರೆ, ಇಫ್ ಎ ಬಿ ಸಿ ಈ 3 AP ಸಮಾಂತರ ರೇಡಿಯಲ್ ಇದ್ರೆ ಇದನ್ನ ಹೆಂಗ್ ಬರಿಬಹುದು ಅಂದ್ರೆ, ಯು ಕ್ಯಾನ್ ರೈಟ್ ಬಿ ಇಸ್ ಈಕ್ವಲ್ ಟು a ಪ್ಲಸ್ ಸಿ ಬೈ 2 ಅಂತ ಇದನ್ನ ಬರಿಬಹುದು. ಸೊ ಇವೆಲ್ಲ ಏನ್ ಲಿಸ್ಟ್ ಮಾಡಿದೇನಲ್ಲ, ಇದು ಪಕ್ಕ ಕೇಳುವಂಥದ್ದು, ರಿಪೀಟ್ ಆಗಿರುವಂಥದ್ದು. There is just last but one, that is about nth term from the last ಅಂತ ಒಂದು ಬರುತ್ತೆ, ಗೊತ್ತಾ? nth term from the last. nth term from last ಅಂತ ಕೇಳಿದಾಗ, ಕೊನೆಯಿಂದ ಎನ್ನನೇ ಪದ ಅಂತ ಕೇಳಿದಾಗ ಏನ್ ಮಾಡ್ತೀರಿ? ಎಲ್ ಮೈನಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಮಾಡ್ತೀರಿ. ಎಲ್ ಅಂದ್ರೆ
ಲಾಸ್ಟ್ ಟರ್ಮ್ ಕೊನೆ ಪದ ಮೈನಸ್ n ಮೈನಸ್ 1 ಇಂಟು ಡಿ ಅಂತ ಮಾಡಬೇಕು. ಸೊ ದಿಸ್ ಈಸ್ ಫ್ರಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇನ್ನೇನಿದೆಯಪ್ಪ, ಈಸಿ ಅಲ್ವಾ ಇದನ್ನು ಕೂಡ. ಇಷ್ಟು ಫಾರ್ಮುಲಾಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಬಿಕಾಸ್ ಎಕ್ಸಾಮ್ ಅಲ್ಲಿ ಖಂಡಿತ ಈ ಫಾರ್ಮುಲಾಸ್ ಕೇಳ್ತಾರೆ ಪಕ್ಕಾ 1 ಮಾರ್ಕಿಗೆ ಡೈರೆಕ್ಟ್ ಆಗಿ ಕೇಳ್ತಾರೆ. ಈ ಫಾರ್ಮುಲಾ ಏನಾಗುತ್ತೆ ಅಂತ ಕೇಳ್ತಾರೆ. ಸೊ ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ, ಸಮ್ ಆಫ್ n ಟರ್ಮ್ಸ್, ಅದರದ್ದು 2 ಡಿಫ್ರೆಂಟ್ ವೆರೈಟಿ ಇದೆ ಅಂಡ್ ಇದು ಕೂಡ ಕೇಳಿದ್ದಾರೆ. ಅಂಡ್ ದೆನ್ ಕಾಮನ್ ಡಿಫರೆನ್ಸ್, ಇದು ಫಾರ್ಮುಲಾ ಅಲ್ಲ, ನಿಮಗೆ ಸಾಲ್ವ್ ಮಾಡಕ್ಕೆ ಕೇಳ್ತಾರೆ. ಅಂಡ್ ಇಲ್ಲಿ nth ಟರ್ಮ್ ಫ್ರಮ್ ದ ಲಾಸ್ಟ್, ಇದು ಫಾರ್ಮುಲಾ ಕೇಳಬಹುದು ಅಥವಾ ಕ್ವೆಶನ್ ಕೂಡ ಕೊಡಬಹುದು. ಅಂಡ್ ಇದು ಈ ಕಾನ್ಸೆಪ್ಟ್ ಏನಿದೆಯಲ್ಲ, ಇದು ಎ ಬಿ ಸಿ ವಿಚ್ ಇಸ್ ಅನ್ ಎ ಪಿ ಅಂದ್ರೆ ಬಿ ಈಕ್ವಲ್ ಟು a ಪ್ಲಸ್ c/2, ಇದು ನಿಮಗೆ ಬರೆಯಕ್ ಬರಬೇಕು. ಓಕೆ, ದೆನ್ ನೆಕ್ಸ್ಟ್ ಚಾಪ್ಟರ್ ಬಂದು ನಿಮ್ಗೆ ಕೋಆರ್ಡಿನೇಟ್ ಜಾಮೆಟ್ರಿ. ಕೋಆರ್ಡಿನೇಟ್ ಜಾಮೆಟ್ರಿಯಿಂದ ಯಾವ ಫಾರ್ಮುಲಾ ಬರ್ತವೆ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ ಡಿಸ್ಟೆನ್ಸ್ ಫಾರ್ಮುಲಾ. ನಾನು ಡಿಸ್ಟೆನ್ಸ್ ಅನ್ನ ಎ ಬಿ ಅಂತ ಬರೆದ್ರೆ ಸ್ಕ್ವೇರ್ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ ಹೇಳ್ಬೋದು. ಡಿಸ್ಟೆನ್ಸ್ ಫಾರ್ಮುಲಾ ಅಲ್ವಾ, ಅಂದ್ರೆ 2x ಮೆನ್ ನ ಮೈನಸ್ ಮಾಡಿ 2y ಮೆನ್ ನ ಮೈನಸ್ ಮಾಡಿ ಇಬ್ರು ಕೂಡಿ ಸ್ಕ್ವೇರ್ ರೂಟ್ ಪಾರ್ಟಿಗೆ ಹೋಗ್ತಾರೆ. ಓಕೆ, ಅಂಡ್ ದೆನ್ ಬರೋದು ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾ ನೆನ್ಪಿಟ್ಕೋಬೇಕು ಅಂತಂದ್ರೆ, ಭಾಗ ಪ್ರಮಾಣ ಸೂತ್ರ ನೆನ್ಪಿಟ್ಕೋಬೇಕಂದ್ರೆ 1 2 2 ಅನ್ನ ನೀವು ನೆನ್ಪಿಟ್ಕೋಬೇಕು. ಇದನ್ನ ಹೆಂಗ್ ಬರೀತಾರಪ್ಪ, 1 2 2 1 ಅಂತಂದ್ರೆ m1 x2 ಪ್ಲಸ್ m2 x1 ಬೈ m1 ಪ್ಲಸ್ m2 ಅಲ್ವಾ, ಇದು x ಬೆಲೆ ಆಯ್ತು. ಅದೇ ತರ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಬರೀತೀರಾ, ಇದು y ವ್ಯಾಲ್ಯೂ ಆಯ್ತು. ನೋಡಿ, m1 x2 ಪ್ಲಸ್ m2 x1, ಬೇಕಾದ್ರೆ ಒಂದು ಪ್ಲಸ್ ಚಿಹ್ನೆ ಇಟ್ಕೊಳ್ಳಿ. ಕರೆಕ್ಟ್. ಸೊ 1 2 ಪ್ಲಸ್ 2 1 ಅಂತ ನೆನ್ಪಿಟ್ಕೊಂಡ್ರೆ ಈ ಸೆಕ್ಷನ್ ಫಾರ್ಮುಲಾನ ನೀವು ಈಸಿಯಾಗಿ ಬರೀಬಹುದು. ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತೂ ಅದಕ್ಕೇನು ಟ್ರಿಕ್ ಬೇಕಾಗಿಲ್ಲ ನೆನ್ಪಿಟ್ಕೊಳ್ಳಕ್ಕೆ. ಬಟ್ ಇಫ್ ಯು ಸ್ಟಿಲ್ ನೀಡ್ ಇಟ್, ಹಿಯರ್ ಇಟ್ ಈಸ್. ಮಿಡ್ ಪಾಯಿಂಟ್ ಫಾರ್ಮುಲಾ, ಮಧ್ಯ ಬಿಂದುವಿನ ಸೂತ್ರ. ಅದಂತೂ ಸಿಂಪಲ್, ಏನಿಲ್ಲ. ಮಿಡ್ ಪಾಯಿಂಟ್ ಅಂದ್ರೆ ಏನಪ್ಪಾ, ಮಧ್ಯೆ ಇರುವಂತದ್ದು. ಅದಕ್ಕೆ ಏನ್ ಮಾಡ್ತೀರಿ, 2x ನ ಕೂಡಿಸಿ ಡಿವೈಡೆಡ್ ಬೈ 2 ಮಾಡ್ತೀರಿ. ಡಿವೈಡೆಡ್ ಬೈ 2 ಮಾಡಿದ್ರೆ ಎಕ್ಸಾಕ್ಟ್ಲಿ ಹಾಫ್ ಆಗುತ್ತೆ. ನಮಗೆ ಹಾಫ್ ಬೇಕಲ್ಲ, ಅದಕ್ಕೆ ಮಿಡ್ ಪಾಯಿಂಟ್ ಫಾರ್ಮುಲಾ ಈ ತರ ಇದೆ ಅಂತ ನಾವು ನೆನ್ಪಿಟ್ಕೋಬಹುದು. ಎರಡೂ ಕೋಆರ್ಡಿನೇಟ್ಸ್, x ಗೆ x, y ಗೆ y, ಇದು ಫಾರ್ಮುಲಾ ನಮಗೆ ಬರುತ್ತೆ ಅಲ್ಲ. ಸೊ ದಿಸ್ ಈಸ್ ಫಾರ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಆಲ್ ರೈಟ್. ಇದನ್ ಬಿಟ್ರೆ ಬೇರೆ ಯಾವ ಫಾರ್ಮುಲಾ ಬರ್ತವೆ? ಬೇರೆ ಯಾವ್ದು ಫಾರ್ಮುಲಾ ಇಲ್ಲ ಇದರಲ್ಲಿ. ಬಟ್ ಇದ್ರ ಮೇಲೆ ಅಪ್ಲಿಕೇಶನ್ ಇದೆ. ಕೊಲಿನಿಯಾರಿಟಿ ಅಪ್ಲಿಕೇಶನ್ ಆಗಬಹುದು, ಅಥವಾ ಟ್ರೈಸೆಕ್ಷನ್ ಅಪ್ಲಿಕೇಶನ್ ಆಗಬಹುದು, ಅಥವಾ ಐಸೋಸ್ಲೆಸ್ ಟ್ರಯಾಂಗಲ್, ಸ್ಕ್ವೇರ್, ಅದ್ರ ಮೇಲೆ ಅಪ್ಲಿಕೇಶನ್ ಇರುತ್ತೆ. ಫಾರ್ಮುಲಾ ಮಾತ್ರ ನಿಮ್ಗಿರೋದು ಇಷ್ಟೇನೆ. ದೇರ್ ಇಸ್ ಒನ್ ಕ್ವೆಶನ್ ನಾನು ನಿಮ್ಗೆ ಕೇಳ್ತೀನಿ. ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ ಅಂತಂದ್ರೆ ನೀವು ಇದಕ್ಕೆ ಆನ್ಸರ್ ಮಾಡ್ಬೋದು. ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ ಅಂತಂದ್ರೆ ಡಿಸ್ಟೆನ್ಸ್ ಫ್ರಮ್ ಒರಿಜಿನ್ ಏನಾಗುತ್ತೆ ಹೇಳಿ. ಡಿಸ್ಟೆನ್ಸ್ ಫ್ರಮ್ ಒರಿಜಿನ್ ಏನಾಗುತ್ತೆ ಅಂತ ನಾನು ಕಾಮೆಂಟ್ ಅಲ್ಲಿ ತಿಳಿಸ್ಬೇಕು. ಒರಿಜಿನ್ ಅಂದ್ರೆ ಏನಪ್ಪಾ, 0,0. ಮೂಲ ಬಿಂದುವಿನಿಂದ ಎಷ್ಟು ದೂರ ಇದೆ, ಯಾವುದೇ ಪಾಯಿಂಟ್ಗೆ ಮೂಲ ಬಿಂದುವಿನಿಂದ ದೂರ ಬರೀಬೇಕಂದ್ರೆ ಏನಾಗುತ್ತೆ ಅಂತ ನನಗೆ ಕಾಮೆಂಟ್ ಅಲ್ಲಿ ನೀವು ಆನ್ಸರ್ನ ತಿಳಿಸ್ಬೇಕು. ಸೊ ಇದೇನಿದೆಯಲ್ಲ, ದಿಸ್ ಈಸ್ ಯುವರ್ ಫಾರ್ಮುಲಾ ಲಿಸ್ಟ್ ಫಾರ್ FA2. ಈ FA2 ಎಲ್ಲಾ ಫಾರ್ಮುಲಾ ಲಿಸ್ಟ್ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ರಪ್ಪ, ರೆಡಿಯಾಗಿ ನಿಮ್ಮ FA2ಗೆ. ಯಾಕಂದ್ರೆ ಖಂಡಿತ ಕೇಳ್ತಾರೆ 1 ಮಾರ್ಕ್ ಕ್ವೆಶನ್, ಡೈರೆಕ್ಟ್ ಫಾರ್ಮುಲಾ ಬರಿ ಅಂತಾನೆ ಹೇಳ್ತಾರೆ ಅವರು. ಫಾರ್ಮುಲಾ ಬರ್ದ್ ಬಿಟ್ರಪ್ಪ ಅದ 1 ಮಾರ್ಕ್ ಕೇಳುವಂಥದ್ದು. ಮಿಸ್ ಮಾಡಕ್ಕಂತೂ ಹೋಗ್ಬೇಡಿ. ಅಷ್ಟೇ ಅಲ್ಲ, ಯಾವ ಕ್ವೆಶನ್ ಸಾಲ್ವ್ ಮಾಡ್ತಿರೋ ಅದ್ರಲ್ಲಿ ನೀವು ಖಂಡಿತ ಫಾರ್ಮುಲಾ ಬರೀಲೇಬೇಕು. ಇದ್ರ ಮೇಲೆ ಕ್ವೆಶನ್ಸ್ ಕೇಳಿದ್ರೆ ಖಂಡಿತ ನೀವು ಫಾರ್ಮುಲಾ ಬರಿಬೇಕು. ಯಾಕಂದ್ರೆ ಫಾರ್ಮುಲಾಗೂ ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ಅಂತೂ ಇದ್ದೇ ಇರುತ್ತೆ ಡೆಫಿನೆಟ್ಲಿ. ಸೆಕ್ಷನ್ ಫಾರ್ಮುಲಾ ಕೇಳ್ಬೋದು, ಡಿಸ್ಟೆನ್ಸ್ ಫಾರ್ಮುಲಾ ಕೇಳ್ಬೋದು, ಯಾವಾದ್ರೂ ಕೇಳಲಿ ಖಂಡಿತ ನಿಮಗೆ ಕೊಡ್ತಾರೆ ಫಾರ್ 1 ಮಾರ್ಕ್ಸ್. ಸೊ ಮಾರ್ಕಿಂಗ್ ಸ್ಕೀಮ್ ನೆನಪಿರ್ಲಿ, ಫಾರ್ಮುಲಾ ಈಸ್ ಮಸ್ಟ್ ಫಾರ್ ಎನಿ ಆಫ್ ದಿಸ್. ಸೊ ದಿಸ್ ಈಸ್ ಅ ಸೆಷನ್ ಆನ್ ಫಾರ್ಮುಲಾ.
ಇದು ಕಂಪ್ಲೀಟ್ ಲಿಸ್ಟ್ ಬೇಕಂದ್ರೆ ನಾನು ಕಾಮೆಂಟ್ ಅಲ್ಲಿ ಬರೀರಿ ಫಾರ್ಮುಲಾ ಲಿಸ್ಟ್ ಅಂತ. ಇದನ್ನ ನಾನು ನಮ್ಮ ವಾಟ್ಸ್ಆಪ್ ಚಾನಲ್ ಅಪ್ಲೋಡ್ ಮಾಡ್ತೀನಿ, PW ಕನ್ನಡ 9th and SLC. ಅಂಡ್ ದಿಸ್ ಈಸ್ ಯೋರ್ ಭವಾನಿ ಮ್ಯಾಮ್. ಅಂಡ್ ಮೇಕ್ ಶೋರ್ ಯು ಅಟೆಂಡ್ ದ FA2 ಮ್ಯಾರಥಾನ್. ಯಾಕಂದ್ರೆ ನಿಮ್ಮ FA2 ಅಲ್ಲಿ ನೀವು ಟಾಪರ್ ಆಗ್ಬೇಕಂದ್ರೆ I am here. All right, see you in the next video.